ಹಾಯ್ ಫ್ರೆಂಡ್ಸ್, ನಾಳೆ ಮೌನಿ ಅಮಾವಾಸ್ಯೆ ಬಂದಿದೆ ಅಲ್ವಾ? ಅದ್ರ ಬಗ್ಗೆ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ. ಏನಾದರೂ ಸಮಸ್ಯೆಗಳಿದ್ದರೆ ಇದನ್ನು ನೋಡಿಕೊಂಡು ನೀವು ಪರಿಹಾರನ ಮಾಡ್ಕೊಳ್ಬೋದು. ನಾಳೆ ಜನವರಿ 18ನೇ ತಾರೀಕು ಮೌನಿ ಅಮಾವಾಸ್ಯೆ. ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತಿದ್ದು, ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ನಮ್ಮ ಧರ್ಮದಲ್ಲಿ ಅಮಾವಾಸ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಅದರಲ್ಲೂ ಮೌನಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ. ಈ ದಿನ ಮೌನವಾಗಿದ್ದು ಗಂಗಾ ಸ್ನಾನ ಮಾಡಿ ದಾನವನ್ನು ಮಾಡಬೇಕೆಂದು ಧರ್ಮಗ್ರಂಥಗಳು ಹೇಳುತ್ತವೆ. ಈ ಅಮಾವಾಸ್ಯೆಗೆ ಪುಷ್ಯ ಅಥವಾ ಮಾಘ ಎಂದು ಕೂಡ ಕರೆಯುತ್ತಾರೆ. ಜನವರಿ 19ನೇ ತಾರೀಕು ಸೋಮವಾರದಿಂದ ಮಾಘ ಮಾಸ ಪ್ರಾರಂಭವಾಗುತ್ತದೆ. ಮೌನಿ ಅಮಾವಾಸ್ಯೆ ಎಂದರೆ ಮೌನವಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕೆಂಬ ಅರ್ಥ. ಈ ಅಮಾವಾಸ್ಯೆಯು ಆಧ್ಯಾತ್ಮಿಕ ಸಾಧನೆಗಾಗಿ ಮೀಸಲಾಗಿದೆ ಎಂದು ಹೇಳುತ್ತಾರೆ. ಮೌನ ಎಂಬುದು ಆಲೋಚನೆ ಮತ್ತು ಮಾತಿಗಿಂತ ಶಕ್ತಿಯುತವಾಗಿದೆ. ಮೌನದಿಂದ ಏಕಾಗ್ರತೆ ವೃದ್ಧಿಸಲು ದೇವರ ಆರಾಧನೆ ಮಾಡುವುದರಿಂದ ನಮ್ಮ ಚಿತ್ತ ಚಂಚಲವಾಗುವುದಿಲ್ಲ. ಆದರೆ ಪ್ರತಿಯೊಬ್ಬರು ದಿನಪೂರ್ತಿ ಮೌನವಾಗಿರಲು ಸಾಧ್ಯವಿಲ್ಲದ ಕಾರಣ ಸ್ನಾನ, ದಾನ, ಪೂಜೆ, ಪುನಸ್ಕಾರ ಸಮಯದಲ್ಲಿ ಮೌನವಾಗಿ ಆಚರಿಸಬೇಕೆಂದು ಹೇಳುತ್ತಾರೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನಗಳಲ್ಲಿ ಅಮಾವಾಸ್ಯೆ ತಿಥಿಯು ಕೂಡ ಒಂದು. ಹಾಗಾಗಿ ಈ ದಿನ ಮಹಿಳೆಯರು ಬೆಳಿಗ್ಗೆಯೇ ತಲೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಬೇಕು. ಅಮಾವಾಸ್ಯೆಯ ದಿನ ತುಪ್ಪದ ದೀಪ ಬೆಳಗಿದರೆ ಲಕ್ಷ್ಮೀ ದೇವಿಯು ಆಶೀರ್ವಾದ ಬೇಗ ಸಿಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲೆಲ್ಲ ಸಂಪತ್ತು ವೃದ್ಧಿಯಾಗುತ್ತದೆ. ಹಣವನ್ನು ಗಳಿಸಲು ಒಳ್ಳೆಯ ದಾರಿಗಳು ಸಿಗುತ್ತದೆ. ಜೀವನದಲ್ಲಿ ಹಣದ ಕೊರತೆ ಉಂಟಾಗುವುದು ಪ್ರತಿಯೊಬ್ಬರ ಆಸೆಯೂ ಈಡೇರುತ್ತದೆ. ಅಮಾವಾಸ್ಯೆಯ ತಿಥಿ ಸಮಯ ಜನವರಿ 18ನೇ ತಾರೀಕು ಬೆಳಗಿನ ಜಾವ 12:03 ಪ್ರಾರಂಭವಾಗಿ ಜನವರಿ 19ನೇ ತಾರೀಕು ಬೆಳಗಿನ ಜಾವ 1:21 ಮುಕ್ತಾಯವಾಗುತ್ತದೆ. ಮೇಲೆ ಹೇಳಿರುವ ಹಾಗೆ ಈ ದಿನ ನದಿ ಸ್ನಾನ ಮಾಡಿದರೆ ತುಂಬ ಶ್ರೇಷ್ಠ. ಆದರೆ ಅದು ಸಾಧ್ಯವಿಲ್ಲದ ಕಾರಣ ಈ ದಿನ ವಿಶೇಷವಾಗಿ ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಫಲಗಳು ಸಿಗುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಕೆಲವು ಮನೆಯಲ್ಲಿ ಕಲಹ, ಮನಸ್ತಾಪಗಳು ನಡೆಯುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯನ್ನು ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅಥವಾ ಅರಿಶಿಣವನ್ನು ಸೇರಿಸಿ ಮನೆಯನ್ನು ಒರೆಸುತ್ತಾ ಬಂದರೆ ಕ್ರಮೇಣವಾಗಿ ಮನೆಯಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಸ್ನಾನದ ನಂತರ ಈ ದಿನ ಮನೆಯ ಯಜಮಾನ ದಕ್ಷಿಣ ದಿಕ್ಕಿಗೆ ತಿರುಗಿ ಕಪ್ಪು ಎಳ್ಳನ್ನು ನೀರಿನಲ್ಲಿ ಸೇರಿಸಿ ಪಿತೃಗಳ ಹೆಸರನ್ನು ಹೇಳಿ ಪಿತೃಗೆ ತರ್ಪಣ ನೀಡಿದರೆ ಆ ಮನೆಯ ಪಿತೃಗಳು ವಿಶೇಷವಾಗಿ ಕುಟುಂಬಕ್ಕೆ ಅನುಗ್ರಹಿಸುತ್ತಾರೆ. ಸರ್ವ ಪಿತೃಶಾಪ, ಪಿತೃದೋಷಗಳು ಸುಲಭವಾಗಿ ನಿವಾರಣೆ ಆಗುತ್ತದೆ. ಮೌನಿ ಅಮಾವಾಸ್ಯೆಯಂದು ವಿಷ್ಣು ದೇವನನ್ನು ಮತ್ತು ಅರಳಿ ಮರವನ್ನು ಪೂಜಿಸಬೇಕು. ಮೌನಿ ಅಮಾವಾಸ್ಯೆಯ ದಿನ ದ್ವಾದಶ ದೀಪವನ್ನು ಬೆಳಗಿದರೆ ತುಂಬ ಶ್ರೇಷ್ಠ. ಅರಳಿ ಮರದ ಅಕ್ಕಪಕ್ಕ ನೀರಿನಿಂದ ಶುದ್ಧ ಮಾಡಿ ಅರಳಿ ಮರಕ್ಕೆ ನಿಮ್ಮ ಕೈಯಾರೆ ಭಕ್ತಿಯಿಂದ ನೀರನ್ನು ಅರ್ಪಿಸಿ ನಂತರ ಅರಳಿ ಮರದ ಮುಂಭಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮೇಲೆ ಒಂದು ಮಣ್ಣಿನ ಹಣತೆಯನ್ನು ಇಟ್ಟು ಆ ಹಣತೆಯ ಮೇಲೆ ಇನ್ನೊಂದು ದೀಪವನ್ನು ಬೆಳಗಬೇಕು. ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ 12 ಬತ್ತಿಗಳನ್ನು, ಅಂದರೆ 2 ಬತ್ತಿಯಂತೆ 6 ಬತ್ತಿಗಳನ್ನು ಒಂದೇ ದೀಪದಲ್ಲಿ ಬಿಡಿ ಬಿಡಿಯಾಗಿ ಜೋಡಿಸಿ ದೀಪವನ್ನು ಹಚ್ಚಬೇಕು. ಇದನ್ನೇ ದ್ವಾದಶ ದೀಪ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಮೌನಿ ಅಮಾವಾಸ್ಯೆಯ ದಿನ ದ್ವಾದಶ ದೀಪವನ್ನು ಅರಳಿ ಮರದ ಮುಂದೆ ಬೆಳಗಿಸುವುದರಿಂದ ಪಿತೃಶಾಪದ ನಿವಾರಣೆಯ ಜೊತೆಗೆ ಪಿತೃದೋಷದಿಂದ ಸಂತಾನದ ವಿಳಂಬ, ಮದುವೆಗೆ ತಡೆಯಾಗುತ್ತಿದ್ದರೆ ಅಥವಾ ಮಾಡುತ್ತಿರುವ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತಿದ್ದರೆ ಪ್ರತಿಯೊಂದು ನಿವಾರಣೆಯಾಗುತ್ತದೆ. ಮೌನಿ ಅಮಾವಾಸ್ಯೆಯ ದಿನದಂದು ಅರಳಿ ಮರದ ಪೂಜೆಗೆ ಹೆಚ್ಚಿನ ಮಹತ್ವವಿದೆ. ಹಾಗಾಗಿ ಈ ದಿನದಂದು ನೀವು ಅರಳಿ ಮರವನ್ನು ಪೂಜಿಸುವುದು ಉತ್ತಮ. ಇದಕ್ಕಾಗಿ ನೀವು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಅರಳಿ ಮರದ ಮುಂದೆ ಎಳ್ಳೆಣ್ಣೆಯನ್ನು ದೀಪವನ್ನು ಹಚ್ಚಿ ಬರಬೇಕು. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರ ಜೊತೆಗೆ ಶನಿದೇವನ ಮತ್ತು ಶಿವನ ಆಶೀರ್ವಾದ ದೊರೆಯುವಂತೆ ಮಾಡುತ್ತದೆ. ಈ ದಿನದಂದು ಬ್ರಾಹ್ಮಣರಿಗೆ ಮತ್ತು ಗೋಮಾತೆಗೆ ದಾನವನ್ನು ನೀಡಬೇಕು. ಮೌನಿ ಅಮಾವಾಸ್ಯೆಯ ದಿನದಂದು ಬ್ರಾಹ್ಮಣರಿಗೆ ದಕ್ಷಿಣೆಯೊಂದಿಗೆ ಊಟಕ್ಕೆ ಬೇಕಾಗುವಂತಹ ಆಹಾರ ಸಾಮಗ್ರಿಗಳನ್ನು ದಾನ ಮಾಡಬೇಕು. ಹಸುಗಳಿಗೆ ಮೇವನ್ನು ಹಾಕಬೇಕು. ಇದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬೆಳಗಿಸುತ್ತದೆ. ಅದೃಷ್ಟ ಯಾವಾಗಲೂ ನಿಮ್ಮೊಂದಿಗೆ ಇರುವಂತೆ ಮಾಡುತ್ತದೆ.
ಹಾಗೂ ಈ ದಿನ ಇರುವವರಿಗೆ ಅಥವಾ ಬಡವರಿಗೆ, ನಿರ್ಗತರಿಗೆ ಅನ್ನದಾನ, ಕಂಬಳಿ ದಾನ ಮಾಡಬೇಕು. ಮೌನಿ ಅಮಾವಾಸ್ಯೆಯ ದಿನ ದಾನ ಧರ್ಮ ಮಾಡುವುದಲ್ಲದೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಅಥವಾ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಬೇಕು. ಇದರೊಂದಿಗೆ ಲಕ್ಷ್ಮೀನಾರಾಯಣ ಪೂಜೆಯನ್ನು ಕೂಡ ಮಾಡಬೇಕು. ಪೂಜೆಯ ನಂತರ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಬೇಕು. ಮೌನಿ ಅಮಾವಾಸ್ಯೆಯ ದಿನ ಮಾಡುವ ಸ್ನಾನ, ಜಪ, ತಪ, ಅನುಷ್ಠಾನ, ದಾನ ಪ್ರತಿಯೊಂದು ಕೆಲಸಗಳಿಗೂ ದುಪ್ಪಟ್ಟು ಫಲವು ಸಿಗುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಈ ದಿನ ಗೋವಿಗೆ ಅರಿಶಿಣ ಕುಂಕುಮ ಹಚ್ಚಿ ನಂತರ ಗೋಗ್ರಾಸ ನೀಡಿದರೆ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಗೋಗ್ರಾಸ ಎಂದರೆ ತೊಳೆದಿರುವ ಅಕ್ಕಿಗೆ ಸ್ವಲ್ಪ ಬೆಲ್ಲ, ಬಾಳೆಹಣ್ಣು ಸೇರಿಸಿ ಗೋವಿಗೆ ತಿನ್ನಿಸಬೇಕು. ಸಾಧ್ಯವಿಲ್ಲವೆಂದಾದರೆ ನೀವು ಊಟ ತಿಂಡಿ ಮಾಡುವ ಮೊದಲು ಮಾಡಿರುವ ಆಹಾರ ಪದಾರ್ಥಗಳನ್ನು ಗೋವಿಗೆ ತಿನ್ನಿಸಬಹುದು. ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವವರು ಮೌನಿ ಅಮಾವಾಸ್ಯೆಯ ದಿನದಂದು ಹಳದಿ ಬಟ್ಟೆಗಳನ್ನು ಧರಿಸಿ ಪಿತೃಗಳನ್ನು ಧ್ಯಾನಿಸಬೇಕು. ಹೀಗೆ ಮಾಡುವುದು ಶುಭ ಮತ್ತು ಪಿತೃಗಳ ಆತ್ಮಕ್ಕೆ ಸಂತುಷ್ಟವನ್ನು ನೀಡುವುದು. ಈ ದಿನದಂದು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಅರಿಶಿನ ಬೆರೆಸಿದ ನೀರನ್ನು ಸಿಂಪಡಿಸಿ ಮತ್ತು ಮನೆಯ ಬಾಗಿಲಿನ ಚೌಕಟ್ಟನ್ನು ಸಹ ಸ್ವಚ್ಛಗೊಳಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಮನೆಯನ್ನು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಅಮಾವಾಸ್ಯೆ ದಿನ ದೇವರ ಮನೆಯಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ 4 ಕಪ್ಪು ಕವಡೆ, 1 ನಾರು ತೆಗೆದ ತೆಂಗಿನಕಾಯಿ, 1 ಪಟಿಕ ಅಂದರೆ ಆಲಂ ಹರಳು ಮತ್ತು ಅರಿಶಿಣ ಕುಂಕುಮ ಹಾಕಿ ಗಂಟು ಕಟ್ಟಿ ಆ ಗಂಟಿಗೆ ಅರಿಶಿಣ ಕುಂಕುಮ ಹಚ್ಚಿ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ಅದನ್ನು ಮನೆಯ ಹೊರಗೆ ನಿಂತು ದೃಷ್ಟಿ ನಿವಾಳಿಸಿ ನಂತರ ಮನೆ ಬಾಗಿಲಿಗೆ ಮೇಲೆ ಕಟ್ಟಬೇಕು. ನಂತರ ಕೈ ಕಾಲು ತೊಳೆದು ನಂತರ ಬೇರೆ ಕೆಲಸ ಮಾಡಬೇಕು. ಈ ಪರಿಹಾರವು ಮನೆಯ ಸಮಸ್ಯೆಗಳು, ಪತಿ ಪತ್ನಿಯರ ನಡುವಿನ ಜಗಳಗಳು, ಮಕ್ಕಳು ಮಾತು ಕೇಳದಿರುವುದು, ಆರ್ಥಿಕ ತೊಂದರೆಗಳು, ಸಾಲದ ಸಮಸ್ಯೆಗಳು ಮತ್ತು ದೃಷ್ಟಿದೋಷವನ್ನು ನಿವಾರಿಸುತ್ತದೆ. ಇದರ ಜೊತೆಗೆ ಇದು ಶನಿ ದೋಷ ಮತ್ತು ಪಿತೃದೋಷಗಳನ್ನು ಸಹ ನಿವಾರಿಸುತ್ತದೆ. ಪಿತೃದೋಷಗಳಿಂದಾಗಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಹಿರಿಯರು ತಿಳಿಯದೆ ಮಾಡಿದ ಪಾಪಗಳು ಅದರ ವಾರಸುದಾರರಿಗೆ ತೊಂದರೆ ನೀಡಬಹುದು. ಅಂತಹ ದೋಷಗಳಿಂದ ಹೊರಬರಲು ಈ ಪರಿಹಾರವು ಬಹಳ ಉಪಯುಕ್ತವಾಗಿದೆ. ಈ ಕೆಲಸವನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾತ್ರ ಮಾಡಬೇಕು, ಮಧ್ಯಾಹ್ನ ಮಾಡಬಾರದು. ಉಗುರುಗಳನ್ನು ಕತ್ತರಿಸಿ ಅಥವಾ ಕೂದಲನ್ನು ಬಿಚ್ಚಿ ಇಂತಹ ಕೆಲಸಗಳನ್ನು ಮಾಡಬಾರದು. ಮನೆ ಮತ್ತು ಅಂಗಳಗಳನ್ನು ಸ್ವಚ್ಛಗೊಳಿಸಿದ ನಂತರವೇ ಈ ಪರಿಹಾರವನ್ನು ಮಾಡಬೇಕು. ಮರುದಿನ ಅಂದರೆ ಸೋಮವಾರ ಬೆಳಿಗ್ಗೆ ಈ ಗಂಟನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಹಾಕಬೇಕು. ಅದನ್ನು ಮನೆಯಲ್ಲಿ ಇಡಬಾರದು. ಅಮಾವಾಸ್ಯೆ ದಿನದಂದು ಗೋವನ್ನು ಪೂಜಿಸಿದವರಿಗೆ ಸಮಸ್ಯೆ ಪಾಪಗಳು ನಿವಾರಣೆಯಾಗಿ ಜನ್ಮಗಳ ಅದೃಷ್ಟ ದೊರೆಯುತ್ತದೆ. ಮುಖ್ಯವಾಗಿ ಈ ಮೌನಿ ಅಮಾವಾಸ್ಯೆಯ ದಿನದಂದು ಗೋಮಾತೆಗೆ ಆಹಾರ ನೀಡಿ ನಮಸ್ಕರಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ದೊರೆಯುತ್ತದೆ. ಈ ದಿನ ತಪ್ಪದೆ ನೆನಪಿಸಿ ಹೆಸರು ಕಾಳು, ರಾಗಿ ಮತ್ತು ನೆನೆಸಿದ ಅಕ್ಕಿಗೆ ಬೆಲ್ಲವನ್ನು ಸೇರಿಸಿ ತಿನ್ನಲು ಕೊಡಿ. ರಾಗಿ ಹಿಟ್ಟಿಗೆ ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ಕೊಡಬೇಕು. ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಗೋವಿಗೆ ತಿನ್ನಿಸಿ. ಗೋಮಾತೆಯು ದೇವತೆಗಳಿಗೆ ಸಮಾನವೆಂದು ಹಿಂದೂ ಧರ್ಮದ ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಗೋ ಸೇವೆ ಮಾಡಿದರೆ ಯಾವುದೇ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುತ್ತದೆ. ಜಾತಕದಲ್ಲಿ ಪಿತೃದೋಷವಿದ್ದರೂ ಯಾವುದೇ ಅಮಾವಾಸ್ಯೆಯಂದು ಕಾಗೆ, ಪಕ್ಷಿ, ನಾಯಿ ಮತ್ತು ಹಸುವಿಗೆ ಆಹಾರವನ್ನು ನೀಡಬೇಕು. ಈ ಸುಲಭ ಪರಿಹಾರವನ್ನು ಮಾಡುವುದರಿಂದ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು. ಈ ದಿನ ಸಂಜೆ ವೆಂಕಟೇಶ್ವರ ಸ್ವಾಮಿಗೆ ದೇಗುಲಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಹಾಕಿದರೆ ತುಂಬ ಒಳ್ಳೆಯದು. ಪಿತೃಗಳಿಗೆ ಸಂಬಂಧಪಟ್ಟಿರುವ ಅಮಾವಾಸ್ಯೆಯ ದಿನ ಈ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ಪಿತೃಗಳು ಅನುಗ್ರಹದಿಂದ ಕುಟುಂಬದಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮರೆಯದೆ ನಿಮ್ಮೊಂದಿಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಓಕೆ, ಬಾಯ್ ಬಾಯ್.